ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಬನ್ನಿ ಫ್ರೆಂಡ್ಸ್, ಈ ಹಿಂದಿನ ವಿಡಿಯೋಗೇನೆ ಈ ವಿಡಿಯೋ ಕಂಟಿನ್ಯೂಷನ್ ಆಗುತ್ತೆ. ಇಲ್ಲಿವರೆಗೂ ಈ ಹಿಂದೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಮತ್ತು ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋ ಬಂದ್ಬಿಟ್ಟು ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗೂ ಶೇರ್ ಮಾಡ್ಕೊತಾ ಇರೋದು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡೋಣ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಆಗಿದೆ ಜಾಸ್ತಿನೇ. ನೋಡಿ ಈ ಬ್ಲೌಸ್ನ ರೆಡಿ ಮಾಡಿದೆ. ಸಾಯಂಕಾಲ ತೋರಿಸ್ದೆ ಅಲ್ವಾ, ಇದನ್ನು ರೆಡಿ ಮಾಡಬೇಕು ಆ ಬ್ಲೌಸು ಈ ಥರ ಅಂತ ಹೇಳ್ಬಿಟ್ಟು ಇದು ಎಲ್ಲ ರೆಡಿ ಆಗೋಯ್ತು. ಅದರ ಜೊತೆ ಇದು ಪಾಲ್ಸ್, ಸ್ಯಾರಿ ಪಾಲ್ಸಲ್ಲೂ ಒಂದು ಪೆಟ್ಟಿಕೋಟ್ ಕೊಟ್ಟಿದ್ರು, ಅದನ್ನು ಸ್ಟಿಚ್ ಮಾಡಿ, ಒಂದು ನೈಟಿ ಕೊಟ್ಟಿದ್ರು, ಅದನ್ನು ಸ್ಟಿಚ್ ಮಾಡಿ, ಮತ್ತು ಇದಕ್ಕೆ ಎಲ್ಲನೂ ಬೀಡ್ಸ್ ಎಲ್ಲನೂ ನೋಡಿ ಈ ಥರ ಎಲ್ಲನೂ ಬೀಡ್ಸು ಎಲ್ಲ ಸ್ಟಿಚ್ ಮಾಡಿ ಇವಾಗ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ತೋರಿಸ್ದೆ ಅಲ್ವಾ, ಇದೂ ಅಷ್ಟೇ ಸ್ಟಿಚ್ ಮಾಡಿದೆ. ಇದಕ್ಕೂ ಬೀಡ್ಸ್ ಎಲ್ಲ ಹೊಲಿಬೇಕು. ಇನ್ನು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದ್ದಾರೆ, ಬೇಗನೆ. ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿಬಿಟ್ಟೆ. ಅದು ಸ್ಟಿಚ್ ಮಾಡೋಣ ಬೇಡ ಅಂತ ಹೇಳ್ಬಿಟ್ಟು ಮಲ್ಕೊಂಬಿಡೋಣ ಅಂತ ರಾತ್ರಿನೂ 3 o'clock ಆ ಥರ ಆಯಿತು. ಬಟ್ಟೆ ಎಲ್ಲ ಕಟ್ ಮಾಡಿ ಮಲ್ಕೊಳ್ಳೋಷ್ಟ್ರೊಳಗೆ ಇವಾಗ ಬಂದ್ಬಿಟ್ಟು ಇನ್ನೇನು 1 o'clock ಆ ಥರ ಆಗ್ತಾಯಿದೆ. 12:56 ಆ ಥರ ಆಗಿದೆ ನೋಡಿ. ಟ್ಯಾಕ್ಸ್ ಇದು, ಮತ್ತು ಅವ್ರಿಗೆ ಬೀಡ್ಸಲ್ಲಿ ಬೇಕು ಅಂತ ಹೇಳಿದರು, ಅದಕ್ಕೆ ಹಾಕಬೇಕು. ಮತ್ತು ಈ ಥರ ಕೊಟ್ಟಿದ್ದಾರೆ. ಓಲ್ಡ್ ಡಿಸೈನಲ್ಲೇ ಮೊದಲು ಒಂದಕ್ಕೆ ಸ್ಟಿಚ್ ಮಾಡಿ ಕೊಟ್ಟಿದ್ದೆ, ಅದೇ ಥರದ್ರಲ್ಲೇ ಇವಾಗೂ ಕೇಳಿದ್ದು. ಚೆನ್ನಾಗಿ ಬಂದಿದೆ ಇದೂ ಅಷ್ಟೇ. ಫುಲ್ಲು ಅದು ಆಪೋಸಿಟ್ ಏನೂ ಇರಲಿಲ್ಲ, ಇದು ಸ್ವಲ್ಪ ಆಪೋಸಿಟ್ ಇದೆ ಅಷ್ಟೇ. ಸ್ವಲ್ಪ ಇದು ಕಲರ್ ಚೇಂಜ್ ಅಷ್ಟೇ, ಇನ್ನೆಲ್ಲ ಒಂದೇ, ಗೊತ್ತಾಗೋದಿಲ್ಲ. ಸರಿ ಫ್ರೆಂಡ್ಸ್, ಎಲ್ಲ ಇಟ್ಟು ನಾವು ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾ ಇದೆ. ಇಲ್ಲಾಂದರೆ ಅದಕ್ಕೆ ಉಕ್ಸ್ ಹಾಕಿ ಇದ್ರ ಜೊತೆನೇ ತೊಗೊಂಡೋದ್ರೆ ಮತ್ತೆ ಅದು ಇದು ಅಂತ ಹೇಳ್ತಾರೆ. ಅಂದರೆ ಇನ್ನೂ ಹೊಲ್ದಿಲ್ವಾ ಅಂತ ಹೇಳ್ಬಿಟ್ಟು. ಈ ಬ್ಲೌಸ್ ಅವ್ರೇನೋ 7ಗೆ ಬರ್ತೀವಿ ಅಂತ ಹೇಳಿದರು. ಈ ಬ್ಲೌಸ್ ಅಮ್ಮನೇ ಇದನ್ನು ತಂದು ಕೊಟ್ಟಿದ್ದು, ಆದರೆ ಅವರೇ ಬರ್ತೀವಿ ಅಂತ ಹೇಳಿದರು. ಸರಿ ಬನ್ನಿ ಅಂತ ಹೇಳಿದೆ. ಏನು ಮಾಡ್ತಾರೋ ನೋಡಬೇಕು. ನೋಡಿ ಇದಕ್ಕೆ ಯಾವ ಥರದ್ದು ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ. ವಾಯ್ಸು ಒಂಥರ ಆಗ್ತಾ ಇದೆ, ಅಂದರೆ ನಿದ್ದೆ ಬರ್ತಾ ಇದೆ. ಇನ್ನು ಸಾಯಂಕಾಲ ಊಟ ಬಂದ್ಬಿಟ್ಟು ಮುಲ್ಲಂಗಿ ಸಾಂಬಾರು ಇತ್ತು, ಅದಕ್ಕೇ ಮಕ್ಕಳಿಗೆ ರೈಸ್ ಮಾಡಿದೆ. ಮತ್ತು ನಮ್ಮವ್ರು ಇರ್ತಾರ, ಇವಾಗ ಹೇಗಿದ್ರು ಕೆರೆ ಇನ್ಸ್ಪೆಕ್ಷನ್ನು ಏನಕ್ಕೋ ಹೋಗ್ತಾರಂತೆ, ಹಾಗೆ ಇನ್ನು ಅಲ್ಲಿ ಮೀನುಗಳಿರ್ತವೆ. ಸರಿ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ರು, ಅದನ್ನೇ ಸಾಂಬಾರು ಮಾಡಿದೆ. ಅವ್ರು ತಿಂದರು. ಇನ್ನು ಮಕ್ಕಳಿಗೆ ಮುಲ್ಲಂಗಿ ಸಾಂಬಾರಿಗೇ ರೈಸ್ ಮಾಡಿದ್ದು, ಅವ್ರಿಗೂ ರೈಸೇ ಮಾಡಿದ್ದು. ಮತ್ತು ಮಕ್ಕಳಿಗೆ 2 ಮೊಟ್ಟೆನ ಬೇಯಿಸಿ ಕೊಟ್ಟೆ, ಅವರು ಅದನ್ನು ತಿಂದು ಮಲ್ಕೊಂಡಿದ್ದಾರೆ. ಅವರು ಇಲ್ಲೇ ಕೆಳಗಡೆನೆ. ಮತ್ತು ಅದೇ ಬೆಳಗ್ಗೆ ಏನು ಮಾಡಬೇಕು ಏನೋ ಅಂತ ನೋಡಬೇಕು. ಇನ್ನು ಇದ್ದಾವೆ ಒಂದೊಂದು ಸಬ್ಜೆಕ್ಟು ಆ ಥರ ಮಕ್ಕಳಿಗೆ ಎಕ್ಸಾಮು ಇನ್ನು ಇರುತ್ತೆ ನೋಡಿ. ಟ್ಯಾಗ್ಸು ಅಷ್ಟೇ ಈ ಥರದ್ದು ಕಟ್ಟಿದ್ದೀನಿ, ಇದರ ಕಲರೇ. ಓಕೆ ಫ್ರೆಂಡ್ಸ್, ಈ ಬ್ಲೌಸು ಕತೆ ಮುಗೀತು. ಬೆಳಿಗ್ಗೆನೇ ಬರ್ತೀವಿ ಅಂತ ಹೇಳಿದ್ರಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗುತ್ತೆ ಇಲ್ವ ಅಂತ ಹೇಳ್ಬಿಟ್ಟು ಇವಾಗಲೇ ಮಾಡಿದೆ. ಮತ್ತು ಮಾಡ್ತೀನಿ ಕ್ಲಿಯರಾಗಿ ಶಾರ್ಟ್ ವಿಡಿಯೋಗಾಗಲಿ, ಮತ್ತು ನಿಮಗೆ ಹಾಗೆ ತೋರಿಸೋಕ್ಕೆ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಸರಿ, ಇದಕ್ಕೇನಾದರೂ ನೋಡೋಣ, ಇಲ್ಲ ಹೋಗಿ ಮಲ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸೋಣ ಸಾಯಂಕಾಲದ ಅಪ್ಡೇಟ್ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು
ನಾನು ಮಾಡಿದೆ, ಸಾಯಂಕಾಲದಿಂದ ಮಾಡಲಿಲ್ವಲ್ಲ, ಮತ್ತು ಐಬ್ರೋಗೆ ಬರ್ತಾಯಿದ್ರು, ಈ ಥರ ಎಲ್ಲನೂ ಇರೋದ್ರಿಂದ ಹಾಗಾಗಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟಿಚ್ ಮಾಡಿದೆ. ಪ್ಲೈನ್ ಬ್ಲೌಸಸ್ ಕೆಲವೊಂದು ಸ್ಟಿಚ್ ಮಾಡಿದೆ, ಇನ್ನೂ ಕೆಲವೊಂದು ಇದ್ದಾವೆ ಬೇಕಾಗಿರೋ, ಅಂದರೆ ಅವರು ಕೊಟ್ಟಿರೋದು ಅದು ಇದ್ದಾವೆ ಮೈನು, ಅದೂ ಹೇಳಿದ್ದಾರೆ. ನಾಳೆ ಸಾಯಂಕಾಲದವರೆಗೂ ಅಂದರೆ ರೆಡಿ ಮಾಡಿ ಕೊಟ್ಬಿಡ್ಬೇಕು. ಅವ್ರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ರೆಡಿ ಮಾಡೋಣ, ಟ್ರೈ ಮಾಡೋಣ. ಇಲ್ಲ ಟೈಮ್ ಇದ್ದರೆ ಟೈಮ್ ತೊಗೋಬೇಕು. ಲೆಹಂಗಾ ಒಂದು ಕಟ್ ಮಾಡಿದೆ ಅಲ್ವಾ, ಅದೂ ಅಷ್ಟೇ ಅವ್ರಿಗೆ ಶನಿವಾರ ಕೊಡೋಕ್ಕೆ ಹೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ನಾಳೆ ಎಲ್ಲ ಇದಿರತ್ತಲ್ವ, ನಾಳೆ ನೈಟು ನೋಡಬೇಕು ಯಾವಾಗತ್ತೆ ಅಂತ. ಅಂದರೆ ನಿದ್ದೆ ಅಲ್ವಾ, ಸ್ವಲ್ಪ ಬೇಗ ಮಲ್ಕೊಳ್ಳೋದ, ಹೆಂಗೆ ನೈಟಲ್ಲಿ ಸ್ಟಿಚ್ ಮಾಡೋದಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ. ಈ ಥರ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದೇ ನೋಡಿ, ಇದಕ್ಕೂ ಉಕ್ಸ್ ಹಾಕಿ ಇಟ್ಬಿಡೋಣ. ಮತ್ತೆ ಯಾಕೆ ಇದ್ರ ಜೊತೆನೇ ತೊಗೊಂಡು ಹೋಗ್ತೀವಿ ಅಂದರೆ ಮತ್ತೆ ಅಂದರೆ ನನಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಸ್ಟಿಚ್ ಮಾಡಿಬಿಟ್ರೆ ಸರೋಗುತ್ತೆ. ಇನ್ನು ಬೆಳಗ್ಗೆ ಅಲ್ಲೇ ನೆನ್ನೆ ಬಫ್ಫು ಇಟ್ಟು ಸ್ಟಿಚ್ ಮಾಡಿದ್ದೆ ಅಲ್ವಾ, ಅದನ್ನು ಅವರು ಬಂದು ತಗೊಂಡೋದ್ರು. ಇನ್ನು ಬೇರೆವೆಲ್ಲ ಕೆಲವೊಂದಿದ್ದಾವೆ ಸ್ಟಿಚ್ ಮಾಡಿರೋದು. ಇನ್ನೂ ಒಬ್ಬರು ತೊಗೊಂಡೋದ್ರು. ಇವಾಗ ಈ ಬಟ್ಟೆ ತೊಗೊಂಡು ಹೋಗ್ತಾರಲ್ವ, ಆವಾಗಲೇ ಅಮ್ಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರ ಕೈಲಿ ಕಳಿಸಿ ಅಂತ ಹೇಳ್ಬಿಟ್ಟು ನಾಳೆ ಕೊಡ್ತಾರೇನೋ ನೋಡಬೇಕು. ಎಲ್ಲ ಈ ಥರದ ಗಿರಾಕಿಗಳೇ. ಕೆಲವೊಬ್ಬರೆಲ್ಲ 2-3 ತಿಂಗಳಿಂದ ಹಾಕಿಲ್ಲ, ಅವಾಗ ಬರ್ತೀವಿ ಅಂತ ಹೇಳ್ತಾಯಿದ್ರ. ಇನ್ನು ಕೇಳಿದರೆ ಕೇಳಿಬಿಟ್ರು ಅಂತ ಹೇಳ್ತಾರೆ. ಕೇಳದೆ ಇದ್ದರೆ ಹೇಗೆ? ನಾವು ನೋಡಿ ಇಷ್ಟು ನಿದ್ದೆ ಕೆಟ್ಟು ಈ ಥರ ಎಲ್ಲನೂ ಮಾಡೋದೇನಕ್ಕೆ? ಅದು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಗ್ಲೂ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ ಅವರು, ಕೆಲವೊಬ್ಬರೆಲ್ಲ ಆಲ್ಮೋಸ್ಟ್ ಈ ಬಟ್ಟೆ ಸ್ಟಿಚ್ ಮಾಡೋರೆಲ್ಲ ನೋಡ್ತಾರೇನೋ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕೆಲವ್ರು ಏನು ನೋಡೋದು ಬಿಡು ಏಮಂದು ಅಂತ ಹೇಳಿ ಕೆಲವ್ರು ಅಂದ್ಕೊತಾರೇನೋ. ಓಕೆ ಫ್ರೆಂಡ್ಸ್, ನೋಡ್ತಾ ಇರೋವ್ರಿಗೆಲ್ಲ ಎಷ್ಟೋ ವ್ಯೂಸ್ ಬರ್ತಾಯಿದೆಯಲ್ಲ, ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಹಾಗೆ ಸಪೋರ್ಟ್ ಮಾಡಿ, ನನಗೂ ಇಂಟ್ರೆಸ್ಟ್ ಬರುತ್ತೆ ಯಾವಾಗಲೂ ವಿಡಿಯೋ ಹಾಕೋಣ ಅಂತ ಹೇಳ್ಬಿಟ್ಟು ಆ ಥರ. ಈ ಬಟ್ಟೆ ಅವರು ಬೆಳಗ್ಗೆನೇ 7 ಗಂಟೆಗೆಲ್ಲನೂ ಬರ್ತೀವಿ, 6 ಗಂಟೆಗೇ ಬರ್ತೀವಿ, ನಾವೆಲ್ಲೋ ಹೋಗ್ಬೇಕು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರು. ಹೋಳಿ ಹುಣ್ಣಿಮೆ ಅಂದರೆ ಕದ್ರಿ ಹುಣ್ಣಿಮೆ ಅಂತ ಎಲ್ಲ ಹೇಳ್ತಾರಲ್ವ, ಆವತ್ತು ಹಬ್ಬ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀರಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರನೇ ನಾನು ಬೀಡ್ಸ್ ಹಾಕೋದು ಎಲ್ಲವನ್ನೂ ಆವಾಗಲೇ ಮಾಡಿಬಿಡ್ತಾಯಿದ್ದೆ. ಶಿವರಾತ್ರಿ ಹಬ್ಬಕ್ಕೆ ಬಂದು ಹೊಟ್ಟೋದ್ರಿ, ಹಬ್ಬಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಇನ್ನು ಈ ಥರ ಎಲ್ಲ ಇರುತ್ತೆ ಈಗ ಫ್ರೆಂಡ್ಸ್. ಜಾತ್ರೆಗೆ ಹೋಗೋದಕ್ಕೇ ನೋಡಿದ್ರಲ್ಲ ಎಷ್ಟು ದಿನದಿಂದ ರೆಡಿಯಾಗಿ ಹೋಗಿ ಬಂದಿದ್ದಂಥದ್ದು. ಅದು ಬೇರೆ ಪೂಜೆಗೆ ಹಬ್ಬಕ್ಕೆ ಹೋಗೋಂಗೂ ಇಲ್ಲ ನಾನು 2-3 ದಿನ, ಅದಕ್ಕೋಸ್ಕರ ಹಾಗೆ ಇದ್ದೆ. ಮಕ್ಕಳಿಗೆ ಏನಾದರೂ ಎಕ್ಸಾಮ್ಸ್ ಎಲ್ಲ ಆಗೋಗಿದ್ರೆ ಅಂತ ಹೇಳ್ಬಿಟ್ಟಿದ್ರೆ ಹೋಗ್ತಾಯಿದ್ದೆ. ಇನ್ನು ಯುಗಾದಿಗೂ ಹೋಗಬಾರ್ದು. ಇಲ್ಲಿ ಈ ಕಡೆಯವರು ಹೇಗೆ ಅಂದರೆ ಯುಗಾದಿಗೆ ತವ್ರ ಮನೆಗಳ ಕಡೆ ಹೋಗಬಾರ್ದು ಅಂತ ಹೇಳಿ ಇದು ಮಾಡ್ತಾರೆ. ನಮ್ಮ ಕಡೆ ಎಲ್ಲನೂ ಹೊಸ ವರ್ಷ ಹೊಸ ದಿನ ಹೋಗ್ಬೋದು ಅಂತ ಹೇಳಿ ನಮ್ಮ ಕಡೆ ಅಂತಾರೆ. ಒಂದೊಂದು ಕಡೆ ಒಂದೊಂದು ನೋಡೋಣ. ಹಾಗೆ ಇಲ್ಲಿ ನಮ್ಮ ಊರ ಜಾತ್ರೆನೂ ಬರುತ್ತೆ, ಹೇಗೆ ಆಗುತ್ತೆ ಏನು ಅಂತ ವಿಡಿಯೋನ ಮಾಡ್ತಾ ಇರ್ತೀನಿ. ಹಾಗೆ ನೋಡ್ತಾ ಇರಿ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಥರ ಲೈಕ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ, ಅಲ್ಲಿ ನನಗೆ ಲೈಕ್ ಬೀಳುತ್ತೆ ನನ್ನ ವಿಡಿಯೋಗೆ. ಹಾಗೆ ನನ್ನ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಮತ್ತೆ ಆಗಲಿ ಬೆಳಿಗ್ಗೆನೇ ಇನ್ನು ನಿದ್ದೆ ನೋಡಿ
ಕರ್ಕೊಂಡು ಬರ್ತಾಯಿದೆ ಹೋಗೋಣ ಅಂತ ಹೇಳಿ. నేను 2 ಉಕ್ಸ 3ನೇ ಉಕ್ಸ ಹಾಕ್ತಾಯಿದ್ದೀನಿ. ಹೋಗಿ ಮಲ್ಕೊಳ್ಳೋಣ. ಆಗೋಯ್ತು, ಇನ್ನು 4ನೇದು ಹಾಕಬೇಕು. ನೋಡಿ, ಎಲ್ಲರೂ ಎದ್ದು ಕೆಲಸ ಮಾಡೋ ಟೈಮಲ್ಲಿ ನಾನು ಮಲ್ಕೊಳಕ್ಕೆ ಹೋಗ್ತೀನಿ. ನಾನು 5:40 6 o'clockಗೆಲ್ಲ ಎದ್ದೇಳಬೇಕಲ್ವ. ಬೆಳಿಗ್ಗೆ ಪಲಾವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಏನು ಮಾಡ್ತೀನಿ ಏನು ಅಂತ. ಇಬ್ರಿಗೂ ಆಗತ್ತಲ್ವ, ಅವನು ಇವನು ಇಬ್ಬರೂ ತಿಂತಾರೆ, ಇಬ್ಬರು ಮಕ್ಕಳು. ಇಷ್ಟು ದಿನ ಆದರೆ ಒಬ್ಬನಿಗೇನೆ ಬಾಕ್ಸು, ಇನ್ನೊಬ್ಬನಿಗೆ ಏನಾದರೂ ಇಷ್ಟ ಆದರೆ ಕೊಟ್ಟು ಕಳಿಸೋದು ಆ ಥರ ಇತ್ತು. ಇನ್ನು ಇವಾಗ ಅವನು ಬಂದುಬಿಟ್ಟಿದ್ದಾನೆ. ಲಾಸ್ಟ್ ಅಲ್ವಾ ಮಮ್ಮಿ ಬರ್ತೀನಿ ಅಂತೇಳಿ, ಆದ್ರೂ 9 o'clockಗೆ ಆ ಥರ ಬರ್ತಾರೆ ನೈಟಲ್ಲಿ. ಫ್ರೆಂಡ್ಸ್, ಆಗೋಯ್ತು. ಇನ್ನೊಂದು ಇದೆ, ಬೀಡ್ಸು ಸ್ಟಿಚ್ ಮಾಡಬೇಕಿತ್ತು. ಬೆಳಿಗ್ಗೆ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ಹೋಗಿ ಮಲ್ಕೊಳ್ಳೋಣ. ಯಾರಾದರೂ ಬಟ್ಟೆಗಳವರು ನನ್ನ ಹತ್ರ ಬಟ್ಟೆ ಹೊಲಿಸ್ಕೊಳ್ಳೋರು ನೋಡಿದ್ರೆ ಈ ಥರ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಚ್ ಮಾಡಿ ಕೊಡ್ತೀನಿ. ಸಾಲ ತಗೊಂಡೋಗ್ಬೇಡಿ, ಅಷ್ಟು ಕೊಟ್ಟು ಹೋಗಿ. ಅಂದರೆ ನನಗೂ ಇದೊಂದು ಇರ್ತಾ ಫ್ರೆಂಡ್ಸ್. ಎಲ್ಲದಕ್ಕೂ ಅವ್ರಿಗೇನೆ ಕತ್ಕೊಂಡಿದ್ರೆ ಆಗಲ್ಲ ಇಲ್ಲ. ನಮ್ಮದು ಅನ್ನೋದು ಇರಬೇಕು. ಅದು ಬೇರೆ, ನಮ್ಮ ಮಕ್ಕಳು ಏನಾದರೂ ಬೇಕು ಅಂತ ಹೇಳಿದ್ರೆ ನನ್ನನ್ನೇ ಕೇಳೋದು, ಅವರಪ್ಪ ಅವ್ರನ್ನ ಕೇಳೋದಿಲ್ಲ. ಅವರಪ್ಪ ಅವರು ಅದೇಕೆ ಇದೇಕೆ ಅದು ಇದು ಅಂತಾರಲ್ವ, ಅದಕ್ಕೆ ಅದೆಲ್ಲ ಏನಕ್ಕೆ ಇದೇನಕ್ಕೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ಕೇಳೋದಿಲ್ಲ, ನನ್ನನ್ನೇ ಕೇಳ್ತಾರೆ. ಇನ್ನು ಅವ್ರು ಕೇಳಿದ್ರೆ ಕೊಡಲ್ಲ, ನಾನು ಕೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಅದೇ ಈ ಥರ ಎಲ್ಲ ಮಾಡಿ ಇಟ್ಕೊಂಡಿರೋದನ್ನು ಅವ್ರಿಗೂ ನನಗೂ ಬೇಕಾಗತ್ತೆ ಖರ್ಚಿಗೆ. ಈ ಥರ ಎಲ್ಲನೂ ಮಾಡೋದು. ನೋಡಿ, ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಮಧ್ಯದಲ್ಲಿ ಒಂದು ಇದು ಇಟ್ಟಿದ್ದೀನಿ ಗೋಲ್ಡನ್ದು. ನೋಡಿ, ಇದು ಹೊಸ್ದಾಗಿ ನನಗೆ ಇಷ್ಟ ಆಯಿತು. ಇದು 3 ಸ್ಟೆಪ್ಪು ಬಂದಿದೆ. ಇದಕ್ಕೂ ಬೀಡ್ಸ್ ಸ್ಟಿಚ್ ಮಾಡಬೇಕು. ಬೆಳಗ್ಗೆ ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್, ಇವಾಗ ಆಗ್ತಾಯಿಲ್ಲ. ಓಕೆ, ಎಲ್ಲರಿಗೂ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್ 2 ಆಗಿಬಿಟ್ಟಿದೆ. ಬಾಯ್. ನೋಡಿ ಫ್ರೆಂಡ್ಸ್, ಡಿಸೈನ್ ಎಲ್ಲ ಫಿನಿಶ್ ಆಗೋಷ್ಟೊಳಗೆ ಈ ಥರ ಇತ್ತು. ವಾಯ್ಸನ್ನು ಸ್ವಲ್ಪ ಕಡಿಮೆನೇ ಬರ್ತಾಯಿತ್ತು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದಿದ್ದು. ಅಂದರೆ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಇನ್ನು ಅದಕ್ಕೆ ಹಿಂದಿನ ದಿನವೂ 3 o'clockವರೆಗೂ ಬಟ್ಟೆ ಕಟ್ ಮಾಡಿಕೊಂಡು ಆ ಥರ ಎಲ್ಲ ಇದ್ದೆ. ಇನ್ನು ಹಿಂದಿನ ದಿನ 3 o'clock, ಅದಕ್ಕಿಂತ ದಿನ ಎಲ್ಲನೂ ಈ ಥರ ಎಲ್ಲ ಇದ್ದಿದ್ದರಿಂದ ವಾಯ್ಸು ಇನ್ನು ನಿದ್ದೆ ಟೈಮ್ ಆಗೋಗಿತ್ತು. ಅದಕ್ಕೋಸ್ಕರ ವಾಯ್ಸು ನಿಧಾನ ಬಂದಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಈ ಥರ ಡಿಸೈನ್ ಬ್ಲೌಸಸ್ಸು, ಕುಚ್ಚು ಡಿಸೈನ್ಸು, ಕುಕ್ಕಿಂಗ್ ವ್ಲಾಗ್ಸು, ಈ ಥರ ನಾರ್ಮಲ್ ಲೈಫ್ ಸ್ಟೈಲ್ ವ್ಲಾಗ್ಸು, ಈ ಥರ ಎಲ್ಲನೂ ಬರ್ತಾ ಇರ್ತವೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸು ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡು ನಾನು ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ.